ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಿದರಲ್ಲಿ ನಿನ್ನೆಯ ಛಾಯೆ ಇಂದು ಕಾಣದಾಗಿದೆ. ನಿನ್ನ ಸ್ಮರಣೆಯ ಮಾಡಿ ನನಗೆ ಸುಖವು ಇಂದು ಬರದೆ ಹೋಗಿದೆ. ನಿನ್ನ ಧ್ವನಿಯನು ಕೇಳದಿಂದು ಕಿವಿಗಳೆಲ್ಲವೂ ಸೊರಗಿ ಹೋಗಿದೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ. ತನ್ನತನವ ಕಳೆವನಂತೆ, ಕರೆದರಲ್ಲಿ ಬರುವನಂತೆ, ತನ್ನತನವ ಕಳೆವನಂತೆ, ಕರದಿ ಜೋಳಿಗೆ ಹಿಡಿದನಂತೆ, ನಾಗರಿವನ ಪಾದುಕೆಯಂತೆ, ಮೂರು ಪಟ್ಟೆಯ ಹಣೆಯಲಿಟ್ಟು ಕೇಳುವ ಮುನ್ನ ಹೇಳಿದನಂತೆ. ಎಲ್ಲಿ ಹುಡುಕಲಿ ಗುರುವೇ ತಿಳಿಯದಾಗಿದೆ, ಎಲ್ಲಿ ಹುಡುಕಲಿ ಗುರು. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬವರ್ಲಾಲ್ ಗುರೂಜಿಯವರನ್ನ ಮತ್ತು ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಕೈಗಳು ಚಿನ್ಮಯ ಮುದ್ರದಲ್ಲಿರಲಿ, ಬೆನ್ನು ಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಮ ಮೂಸಲ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ
तेजस्विनामधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय मृत्योर्मामृतङ्गमय। ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನ ಎರಡು ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಣಿಗೆ ಆಡಿಸಿ ಈಗ ಸ್ವಲ್ಪ ನಿಂತು ಜಾಗಿಂಗ್ ಅನ್ನು ಮಾಡೋಣ. ಮತ್ತು ಸ್ವಲ್ಪ ನಿಧಾನವಾಗಿ ಹೀಗೆ ನಮ್ಮ ಶರೀರವನ್ನು ಸಡಿಲಿಸಬೇಕು, ಲೂಸ್ ಮಾಡ್ಕೋಬೇಕು. ಯೋಗಾಸನ ಮಾಡ್ಕೋಬೇಕಾದ್ರೆ ಈ ಮಾಡಬೇಕು. ಕೆಲವೊಬ್ಬರಿಗೆ ಬೊಜ್ಜು ಬಂದಿರ್ತದೆ, ಹೊಟ್ಟೆ ಬಂದಿರ್ತದೆ, ಹೊಟ್ಟೆ ಅದು ಮತ್ತು ವೇಟ್ ಜಾಸ್ತಿ, ಬೊಜ್ಜು ಇವೆಲ್ಲ ನಿವಾರಣೆ ಮಾಡ್ಕೋಬೇಕಾದ್ರೆ ನಮ್ಮ ಸುಮಾರು ಒಂದು 10-12 ಜಾಗಿಂಗ್ಗಳನ್ನ ಮಾಡಬೇಕು. ಆಮೇಲೆ ಕೈಗಳು ಹೀಗಿರಬೇಕು. ಆಮೇಲೆ ನಡೆದು ಬಿಟ್ಟು ಈ ರೀತಿ ಮಾಡಬೇಕು. ಆಮೇಲೆ ಕೈಗಳನ್ನು ಈ ರೀತಿ ತೋರಿಸಿ ಚೇರ್ ಮೇಲೆ ಕುಂತಂಗೆ ಮಾಡೋದು, ಈ ರೀತಿ ಮಾಡೋದು. ಆಮೇಲೆ ಕಾಲುಗಳನ್ನು ಅಗಲ ಮಾಡೋದು ಈ ರೀತಿ. ಆಮೇಲೆ ಕೈಗಳು ನಿಂತು ಆಮೇಲೆ ಸ್ವಲ್ಪ ಚೇಂಜ್. ಆಮೇಲೆ ಈ ರೀತಿ ಮಾಡಿ ಅದು ಕಂಬೆ ತುಂಬ ಕಂಬಳಿ ಒಂದಾದ್ಮೇಲೆ ತೊಗೊಂಬರಿ. ಏನು ಒಬ್ರು ಕಂಬಳಿ ತೋರಿ, ಒಬ್ರೇನು ತೋರಿ. ಹಾಂ, ಕಂಬಳಿ ತೊಗೊಂಬ. ಆಮೇಲೆ ಬರೀ ಇಲ್ಲೇ ಬರ್ರಿ, ಈ ಕಡೆ ಬರೋ ಕಂಬಳಿ ತೊಗೊಂಬರ್ಬೇಕು. ಸರ್ಸಿ ಕಡೆ ಕೋರಿ ಪಾದಹಸ್ತಾಸನ ಮಾಡಿ ಹಿಂಗೆ ಈ ರೀತಿ ಮಾಡು. ಹಾಂ, ಬೇಡ. ಏನು ಮಾಡ್ರಿ ಈಗ ಆಮೇಲೆ ಆಮೇಲೆ ಇರ್ಬೇಕು. ಆಮೇಲೆ ಹಿಂಗೆ ನೋಡಿ ನೋಡಿ. ಆಮೇಲೆ ಏನು ಮಾಡೋದು, ನೀವು ಏನು ಏಕ್ ಇಂಟು ಎಡಗಡೆ 2 3 4 ಈ ಬಲಗಡೆ 1 2 3 4. ಈಗೇನು ಮಾಡೋದು 1 2 3 4 1 2 3 4. ಅದನ್ನ ಸ್ಪೀಡ್ ಮಾಡೋದು. 1 2 1 2 1 2 1 2. ಅದನ್ನ ಏನು ಮಾಡೋದು, ಡ್ಯಾನ್ಸ್. ಹಿಂಗೆ ಮಾಡಿಸಿ ತೋರಿ. ಕೇಕು ಮತ್ತೆ ಹಿಂಗೆ ಮಾಡಿ ಬರ್ರಿ ಹಿಂಗೆ. ಹಾಂ, ಈಗೇನು ಮಾಡಿರಿ, ಎರಡೂ ಕಾಲು ಹಿಂಗೆ ರೊಟೇಟ್ ಮಾಡಿರಿ. ಎದುರುಗಡೆ ನೋಡ್ರಿ, ಅಲ್ಲಿ ನಿಮ್ಮನ್ನು ಮುಖ ನೋಡ್ತಾರೆ. ಬರ್ರಿ ಸರ್. ಹಾಂ, ಅದನ್ನು ನಡೆದ ಮ್ಯಾಗ ತೋರಿ. ಆಮೇಲೆ ರಿವರ್ಸ್ ಕಂಬಳಿ ತೋರಿ. ಆಮೇಲೆ ಏನು ಮಾಡೋದು, ಇಷ್ಟ ಆದ್ಮೇಲೆ ಏನು ಮಾಡೋದು, ಈಗ ನಿಂತು ಮಾಡುವಂಥ ಆಸನ ಮಾಡೋಣ. ಫಸ್ಟ್ ಏನು ಮಾಡ್ರಿ,
ತಾಡಾಸನ ತೋರಿ ಪೂರ ಎತ್ತರ ಪೂರ ಎದುರುಗಡೆ ನೋಡ್ರಿ ಎರಡು ಕೈಗಳು ಕಿವಿ ಹಿತ್ತಾಗಿರ್ಲಿ. ಹಾಗೆ ಏನಿಲ್ರಿ ದೋ ವಿಶ್ರಾ. ಈಗ ಎಡಗಾಲನ್ನೆತ್ತಿ ಬಲ ತೊಡೆ ಮ್ಯಾಗ ವೃಕ್ಷಾಸನ. ಯಾರಿಗೆ ಬರ್ತೈತೆ ಅವ್ರು ಮಾಡ್ರಿ. ಇನ್ನೀ ಕಲ್ತು ಬಲಗಾಲ ಎತ್ತಿ ಎಡ್ ತೊಡೆ ಮಾಡು. ಈಗ ಪಾದಸ್ಥಾಸನ. 1 2 ಹಿಂಗೆ 3 ಪೂರ್ಣ ಸಾಧ್ಯದಷ್ಟು ಕೈಗಳ ಮೇಲೆ ಎತ್ತು. ಈ ರೀತಿ ನಿಧಾನವಾಗಿ ಬರ್ಬೇಕು. ಎರಡೂ ಕೈಗಳು ಪಾದದ ಹತ್ತಿರದಲ್ಲಿ ಹಣಿಯನ್ನ ಮೊಣಕಾಲಿ ಹಚ್ಚಕ್ಕೆ ಪ್ರಯತ್ನ ಮಾಡು. ಕಾಲು ನೇರವಾಗಿರ್ಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಕಾಲುಗಳು ಬಗ್ಗಿಸಬಾರ್ದು. ಹನಿ ಹಚ್ಚಕ್ಕೆ ಪ್ರಯತ್ನ ಮಾಡು. ಕೈಗಳು 100 ಮೇಲ್ಗಡೆ, ಕಾಲು ಬಾಜು ಇಟ್ಕೊಳ್ಳು. ಈಗ ಅರ್ಧ ಚಕ್ರಾಸನ. ಎರಡು ಕೈಗಳು ನಡೆದ ಮೇಲೆ ಎರಡು ಸಾಧ್ಯ ಎರಡು ಕಾಲಗಳನ್ನು ಕೂಡಿಸ್ಬೇಕು. ಇವು ನೇರವಾಗಿರ್ಬೇಕು. ನಡೆದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಹಂಗ ನಿಲ್ಬೇಕು. ಬಳತಕ ಎರಡು ಕಾಲು ಕೂಡಿರ್ಬೇಕು. ನಿಧಾನವಾಗಿ ಮಾಡು. ಕಾಲುಗಳು ಬಗ್ಸಂಗಿಲ್ಲ. ಇನ್ನ ನೆಕ್ಸ್ಟ್ ಏನ್ ಮಾಡೋದು? ಸೂರ್ಯ ನಮಸ್ಕಾರ ಮಾಡೋದು. ಸೂರ್ಯ ನಮಸ್ಕಾರದ 12 ಸೂರ್ಯ ನಮಸ್ಕಾರ ಹೆಸರುಗಳನ್ನು ಮಂತ್ರಗಳೊಂದಿಗೆ ಸೂರ್ಯ ನಮಸ್ಕಾರ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ.
ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಆಸನಗಳನ್ನು ಹೆಸರು ಹೇಳ್ತಾ ಮಾಡೋಣ. ಈಗ ಪ್ರಣಾಮಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ ಮತ್ತು ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಹಸ್ತಾಸನ, ನಮನಾಸನ, ಉದ್ವಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಈಗ ಕುಳಿತುಕೊಳ್ಳುವಂಥ ಆಸನಗಳನ್ನು ಮಾಡೋಣ. ಈ ಕಾಲಗಳಿರಲಿ, ಸ್ವಲ್ಪ ನಮ್ಮ ಕುತ್ತಿಗೆ ಹಿಂದ್ಗಡೆ ಇರಲಿ. ಈಗ ವಕ್ರಾಸನ ಮಾಡೋಣ. ದೋ. ಈಗ ಈ ಕಡೆ ರಿವರ್ಸ್. ಎಡಗಾಲನ್ನು ಮಡಚೋದು, ಬಲಗೈಯಿಂದ ಬಲಗಾಲಿನ ಮೊಣಕಾಲು ಹಿಡ್ಕೊಳ್ಳಿ. ಆ ಕಡೆ ವಿಶ್ರಾಮ. ಈಗ ಅರ್ಧ ಮಚ್ಚೇಂದ್ರಾಸನ. ಬಲಗಾಲ ನಿಂತು ಈ ಕಾಲು ಈ ಕಡೆ ತಗೊಳ್ಳಿ. ಹೊರಗಡೆ ಹೋಗಬಾರ್ದು, ಇಷ್ಟೇ ಇರ್ಬೇಕು. ಏನು ಮಾಡೋದು, ಇಲ್ಲಿ ಹಿಡ್ಕೊಳ್ಳಿ. ದೋ. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಇರುವುದರಿಂದ ಸಕ್ಕರೆ ಕಾಯಿಲೆ, ಶುಗರ್ದವರಿಗೆ ಮತ್ತು ಅಸ್ತಮಾ, BP ಇವೆಲ್ಲ ಕಡಿಮೆ ಮಾಡ್ತಾವೆ. ಇದನ್ನ ಈಗ ವೆರಿ ಗುಡ್. ದೋ. ಈಗ ವಕ್ರಾಸನ ಮಾಡೋಣ. ಮಂಡೂಕಾಸನ ಮಾಡೋಣ. ಈಗ ಇದು ವಕ್ರಾಸನ ಈ ರೀತಿ ಇರಲಿ. ಉಸಿರನ್ನ ಬಿಡ್ತಾ ನಮ್ಮ ಎದೆ ತೊಡಗಿತಾ ಇರಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. दो. ಇನ್ನೊಂದ್ಸಲ ಮಾಡೋಣ. ಏಕ್, ದೋ. ಈಗ ಎಡ ಹಸ್ತವನ್ನ ಬಲ ಹಸ್ತ ಕಿಬ್ಬಟ್ಟು ಒಳಗೆ ತುರುಕುದಿ. ಏಕ್. ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಬೇಕು, ನಮ್ಮ ಎದೆ ತೊಡಗಿತಾ ಇರಬೇಕು. ಉಸಿರು ಯಾವಾಗ ತಗೋಬೇಕು ಅನಿಸುತ್ತೆ ನಾವು ನಿಧಾನ ಉಸಿರು ತಗೋತಾ ಮೇಲ್ಗಡೆ ಬರುವುದು. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಎರಡೂ ಕೈಗಳಿರಲಿ, ಎರಡೂ ಕಾಲುಗಳು ಕೂಡಿರಲಿ. ಇದು ನೇರವಾಗಿರಬೇಕು. ನಡೆದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯಕ್ಕಷ್ಟು ಬಗ್ಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ನಿಧಾನವಾಗಿ ದೋ.
ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈಯಿಂದ ಬಲಗಾಲಿನ ಹಿಂಬಳೆ ಹಿಡ್ಕೊಳ್ಳು, ಎಡಗೈಯಿಂದ ಹಿಂಬಳೆ ಹಿಡ್ಕೊಳ್ಳು. ಹೊಟ್ಟೆಯನ್ನು ಮುಂದ್ಗಡೆ ಒತ್ತದು. ಗೋ. ಈಗ ಗೋಮುಖ ಆಸನ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮ ಶರೀರದಲ್ಲಿರುವ ಅವಯವಗಳನ್ನು ಎಲ್ಲಿ ಬಿಗಿತವನ್ನು ಗಮನಿಸಬೇಕು. ದೋ ರಿವರ್ಸ್ ಈ ಕಡೆ. ಈ ಕಾಲ ಮ್ಯಾಗ ಕುಂತಿರ್ಬೇಕಿದ್ರ ಮ್ಯಾಗ ಕಾಲ ಸೈಡಿಂದ ಹಿಡ್ಕೊಳ್ಳು, ಎಡಗೈನ ಎತ್ತಿ ದೋ. ಅಲ್ಲೇ ಹೋಗ್ತದೆ. ಈಗ ಸೂಕ್ತ ವಜ್ರಾಸನ ಮಾಡು. ಈ ರೀತಿ ಕೈ ಹಿಡ್ಕೊಳ್ಳಿ, ನಿಧಾನವಾಗಿ ಹಿಂಗೆ ಬಗ್ಗಿಸ್ಬೇಕು. ಇಷ್ಟು ಮಾಡು, ಈ ರೀತಿ ಮೊದಲು ಮಾಡು. ಕೈಗಳನ್ನು ಸರಿಸ್ಕೋತ ಹೋಗಿ ಎಣ್ಣೆ ಹಚ್ಚು. ಎರಡು ಕೈಗಳು ಶೇರ್ ಆಗ್ಬಿಡು. ದೋ. ಈಗ ಶಶಾಂಕಾಸನ ಮಾಡೋಣ. ಕೈಗಳನ್ನು ಸರಿಸ್ಕೊತ ಹನಿಯನ್ನು ಒಗ್ಗತ್ರ ಹಚ್ಚಲಿ. ಮತ್ತು ನಿಧಾನ ಅದನ್ನೇ ಮಾಡಿ ಉತ್ಥಾನ ಮಂಡೂಕಾಸನ ಮಾಡಿ ತೋರಿಗ. ವಿಶ್ರಾಮ. ಈಗ ಹೊಟ್ಟೆ ಕೆಳಗೆ ಮಾಡುವಂಥ ಒಂದೆರಡು ಆಸನಗಳನ್ನು ಮಾಡೋಣ. ಕಾಲುಗಳಲ್ಲಿರಲಿ. ಎರಡೂ ಕಾಲುಗಳನ್ನು ಕುಡಿಸಿ ಎರಡೂ ಕೈಗಳನ್ನು ತಗೊಳ್ರಿ. ಎತ್ತು
ಆಮೇಲೆ ಎರಡೂ ಕೈ ಹಿಡಿದು ಕಟ್ಟು. ಈ ಎತ್ತು ಎತ್ತು ವಿಶ್ರಾಮ. ಈಗ ಎರಡು ಒಂದು ಕೈಯನ್ನು ಇಳಿಸಿ ತಗೋ. ಬಲಗೈಯ ಮತ್ತು ಬಲಗಳೆತ್ತದು. ಇದು ರಿವರ್ಸ್. ಇದು ಈಗ ಎರಡೂ ಕೈಗಳನ್ನು ಮುಂದಗಡೆ ಚಾಚಿ ಕೈಗಳನ್ನು ಕಾಲುಗಳನ್ನು ಎತ್ತು ಸಮಾಂತರವಾಗಿ. ಇದು ಈಗ ಶರಭಾಸನ. ಎರಡು ಇರಲಿ. ಗಡ್ಡ ಊರಿ ಎರಡು ಕಾಲುಗಳ ಮೇಲೆ ಎತ್ತಿ ಕಾಲುಗಳು ನೇರವಾಗಿ ಬಗ್ಗಿಸ್ಬೇಕು. ಇದು ಈಗ ಧನುರಾಸನ. ತೋಡಿ ಕಾಲುಗಳು ಹಿಡ್ಕೋರಿ ಸಾಧ್ಯಕ್ಕೆ ಮೇಲ್ಗಡೆ ಎತ್ತಿ. ಸೈಡ್ ಕಡೆ ತಗೋರಿ. ಈಗ ಮತ್ತೆ ಬೇರೆ ಮಾಡುವಂತ ಆಸನಗಳನ್ನು ಮಾಡೋಣ. ಎರಡು ಕಾಲನ್ನು ಮುಚ್ಚಿ ಮರಕಟ್ಟ ಆಸನ ಮಾಡೋಣ. ಕಾಲುಗಳ ಈ ರೀತಿ ಈ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತಿರುಗಿಸಿ. ಕುತ್ತಿಗೆ ಆ ಕಡೆ ಇರ್ಬೇಕು, ಉಲ್ಟಾ ಇರ್ಬೇಕು, ಉದ್ದ ದಿಕ್ಕಿಗೆ ಇರ್ಬೇಕು. ಕಾಲು ಈ ಕಡೆ ಮಾಡಿದ್ರೆ ಕುತ್ತಿಗೆ ವಿರುದ್ಧ ದಿಕ್ಕಿಗೆ ಇರ್ಬೇಕು. ಅದರ ಸ್ವಲ್ಪ ಕಾಲಿಗೆ ಆಗಲ್ ಮಾಡು. ಜೋರಲ್ಲಿ ಹತ್ತಿರಿ ನೆಲಕ್ಕೆ ಹತ್ಬೇಕು ಕಾಲುಗಳು. ಈಗ ಬಲಗಾಲಲ್ಲಿ ಎತ್ತಿ ಎಡಗೈನ ಹಿಂಗೆ ಬರ್ಬೇಕು. ಕೈ ಹಿಡ್ಕೋಬೇಕು ಹೆಬ್ಬಳ್ಳಿಂದ. ಹೆಬ್ಬಳ್ಳಿ ಹಿಡ್ಕೊ. ಆ ಕಡೆ ಈ ಕಾಲು ತಗೊಂಡು ಹಿಂಗೆ ಹಿಡ್ಕೊ. ಹಿಂಗೆ ವಿಶ್ರಾಮ. ಈಗ ಉತ್ತಾನ ಪಾದಾಸನ ಮಾಡೋದು. ಏನ್ ಮಾಡೋದು? ಏನ್ ಮಾಡೋದು? ಈಗ ಸೇತು ಬಂದಾಸನ ಮಾಡೋಣ. ಎರಡೂ ಕಾಲನ್ನು ಮಡಿತೀವಿ. ಎರಡೂ ಕೈಲೇ ಹಿಂಬಳ ಹಿಡ್ಕೊಳ್ಳು. ಪೂರ್ಣ ಎತ್ತು. ನಡದು ನೋವು ಇದ್ದವ್ರಿಗೆ, ಬೆನ್ನು ನೋವು ಇದ್ದವ್ರಿಗೆ ಇದು ಒಳ್ಳೆ ಆಸನ. ಡೈಲಿ ಮಾಡ್ತಾ ಇದ್ರ ಬೆನ್ನು ನಡದು ನೋವು ಕಡಿಮೆ ಆಗ್ತೈತಿ. ಹೆಚ್ಚೆಚ್ಚಿಗೆ ನಿಲ್ಬೇಕು ಈ ಸ್ಥಿತಿ ಒಳಗೆ. ಈಗ ಎರಡೂ ಕಾಲುಗಳನ್ನು ಚಾಚಿ ಎರಡೂ ಕೈಗಳು ನಿಮ್ಮ ಶರೀರದ ಸೈಡಲ್ಲಿ 130 ಡಿಗ್ರಿ ಆಗ್ತದೆ. 1 ಇಂಚ್. ಉತ್ತಾನ ಪಾದಾಸನ. ಬೇಕಲ್ಲ ಬಿಡ ಅರ್ಜುನ್. ವಿಶ್ರಾಮ. ಈಗ ಅಡ್ಡ ಹಲಾಸನ. ಈ ರೀತಿ ಬರಲಿ. ಈಗ ಪೂರ್ಣ ಸರ್ವಾಂಗಾಸನ ಮಾಡೋದು. ಕಾಲುಗಳನ್ನು ಹಿಡ್ಕೊಡ್ರಿ. ಹಿಂಗೆ ಎತ್ತರಿ. ನೇರವಾಗಿರಲಿ. ನಿಮ್ಮ ದೃಷ್ಟಿ ಹೆಬ್ಬಳ ಕಡೆ ಇರಲಿ. ಆ ನಿಧಾನ ಕೆಳಗೆ ಬಿಡ್ರಿ. ಪೂರ್ಣ ಆಸನ ಮಾಡೋದು.
ಮುಚ್ಚಿ ಉದ್ದ ಮಾಡುದು. ಆಗ ಪವನ ಮುಕ್ತಾಸನ. ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಗೆ ಹಾಕೋದು, ಗಾಳಿಯನ್ನ ಹೊರಗೆ ಹಾಕೋದು. ಈ ರೀತಿ ಕೈಗಳು ಲಾಕ್ ಮಾಡೋದು. ಮುಂದೆ ಹೇಳಿ. ಶವಾಸನ. ಕೈಗಳು ಅಗಲವಾಗಿರಲಿ, ಮೇಲ್ಮುಖವಾಗಿರಲಿ, ಕಣ್ಮುಚ್ಚಿರಲಿ. ಆಸನಗಳ ಮಾಡಿ ನಮ್ಮ ದೇಹವು ದಣಿದೆ. ಈ ದಣಿದ ದೇಹಕ್ಕೆ ಶವಾಸನದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಕಾಲಿನ ಬೆರಳುಗಳನ್ನು ಹಿಡ್ಕೊಂಡು ನಿತ್ಯವರೆಗಿನ ಕೈಕಾಲು ಎಲ್ಲ ನರಗಳನ್ನು ಸಡಿಲಿಸಕ್ಕೆ ವಿಶ್ರಾಂತಿಯನ್ನು ಕೊಡುತ್ತಾ ಬನ್ನಿ. ಎರಡೂ ಕೈಗಳನ್ನು ಉಜ್ಜಿ ಕಣ್ಣಿಗೆ ಆಡಿಸಿ ಬಲಗೈನ ಎತ್ತಿ ಎದ್ದು ತೋರಿಸಿ. ಈಗ ಕಪಾಲಭಾತಿ ಮಾಡೋಣ. ಕಪಾಲಭಾತಿ. ಈಗ ವಾಯು ಮುದ್ರೆಯಲ್ಲಿ ನಿನ್ನ ಇಲ್ಲ, 5 ನಿಮಿಷ ಕೊಡ್ರಲ್ಲ. ಮಡಿಚಿಟ್ಟು ಯಾಕಡೆ ಹೇಳ್ಕೊಂಡು ನಿಧಾನಗತಿ. ಇದು 3 ಪ್ರಕಾರದ ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಅದಾಗ ಮೊದಲು ನಿಧಾನಗತಿ ಮಾಡೋಣ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಅಪ್ ಅಂಡ್ ರಿವರ್ಸ್. Reverse. ಈಗ ಬಾಹ್ಯ ಪ್ರಾಣಾಯಾಮವನ್ನು ಮಾಡೋಣ. ಉಸಿರನ್ನ ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು. ಗದ್ದೆ ಎದೆಗೆ ಹಚ್ಚೋದು, ಹೊಟ್ಟೆಯನ್ನು ಒಳಗಡೆ ಜಗ್ಗೋದು, ಗುದದ್ವಾರವನ್ನು ಮೇಲೆ ಜಗ್ಗಿ ಹಾಗೆ ಹಿಡಿದುಕೊಂಡು ನಿಲ್ಲಬೇಕು. ಹಾಗಂದ್ರೆ ಉಸಿರನ್ನು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು, ಗದ್ದೆ ಎದೆಗೆ ಹಚ್ಚಬೇಕು, ಹೊಟ್ಟೆ ಒಳಗಡೆ ಜಗ್ಗಬೇಕು, ಗುದದ್ವಾರವನ್ನು ಮೇಲೆ ಜಗ್ಗಿ ಒತ್ತಿ ಹಿಡ್ಕೋಬೇಕು. ಶುರು ಮಾಡೋಣ. ಜಾಲಂಧರ ಬಂದ, ಉದ್ಯಾನ ಬಂದ, ಮೂಲ ಬಂದ, ಮಹಾಬಂಧಗಳಾಗಬೇಕು. ಇನ್ನೊಂದು ಸ್ವಲ್ಪ ತೋಣ.
ಈಗ ಅಗ್ನಿ ಸಾರ ಏನು ಮಾಡ್ಬೇಕು ಅದೇ ಟೈಪ್ ಮಾಡಬೇಕು. ಮಾಡಿ ಪಟ್ಟೆನ ಮೇಲೆ ಕೆಳಗೆ ಮಾಡಬೇಕು. ಕೂಡ್ರು ಮತ್ತಿಲ್ಲ ಈಗ ತೋರಿ ಪಟ್ಟೆಯನ್ನು ಅದೇ ಸೇಮ್ ಮಾಡೋದು. ಉಸಿರನ್ನ ಎಳ್ಕೊಳ್ಳೋದು, ಉಸಿರನ್ನು ಬಿಡೋದು. ಪಟ್ಟೆಯನ್ನು ಮೇಲೆ ಕೆಳಗೆ ಅಗ್ನಿ ಸಾರ. ಇದಾಗಂತೆ ಉಜ್ಜ. ಮುಂದೆ ಉಸಿರನ್ನ ಮೂಗಿನಿಂದ ತಗೊಳ್ಳೋದು, ಒತ್ತಿಡೋದು. ಆಮೇಲೆ ಬಲ ಮೂಗನ್ನು ಮುಚ್ಚಿ ಎಡಗಡೆ ಉಸಿರನ್ನ ಬಿಡಬೇಕು. ಸೌಂಡ್ ಬರಬೇಕು. ಇನ್ನೊಂದು ಸ್ವಲ್ಪ ನೋಡ್ರಿ. ಸ್ವಲ್ಪ ಮಾಡೋಣ. ಮೂವಿಂದ ಚಪ್ಪಳ ಬರ, ಗಂಟಲಿನ ಉಸಿರು ತಗೋಬೇಕು. ಸ್ವಲ್ಪ ಕೈಗಳು ಸರಿ. ಚೇಂಜ್ ಈ ಕಡೆ ಅದೇ ಯಾರಿಗೆ ತೊಂದರೆ ಇತ್ತು ಕಾಲನ್ನು ಉದ್ದು ಮಾಡಿ ಹೀಗೆ ನಾಡಿ ಶೋಧ ನಿಲ್ಲು. ಎಡಗಡೆಯಿಂದ ಉಸಿರು ತಗೊಳ್ಳೋದು, ಹಾಗೇ ನಿಲ್ಲಿಸೋದು, ಮತ್ತು ಬಲಗಡೆ ಬಿಡೋದು, ಮತ್ತು ಖಾಲಿ ಹೊಟ್ಟೆಲಿ ನಿಲ್ಲಿಸೋದು, ಮತ್ತು ಪುನಃ ಉಸಿರನ್ನು ತಗೊಳ್ಳೋದು. ಪೂರಕ, ಕುಂಭಕ, ರೇಚಕ, ಬಾಯಕ, ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ವಾಯುಮುದ್ರೆ ಕೂತಿ ಕೈ ಹಿಡಿದುಕೋಬೇಕು. ದೀರ್ಘವಾಗಿ ಉಸಿರು ತಗೋಬೇಕು. ಉಸಿರನ್ನು ತೆಗೆದುಕೊಳ್ಳೋ ಮುಂದೆ ಓಂ ಅಂತ ತೆಗೆದುಕೊಳ್ಬೇಕು. ಬಿಡೋ ಮುಂದೆ ಓಂ ಅನ್ನಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ದೀರ್ಘವಾಗಿ ಉಸಿರು ಬಿಡೋದು.
ಮನಸ್ಸು ಉಸಿರಾಟದ ಜೊತೆ ಇರಬೇಕು. ಅದ್ರ ಜೊತೆ ಇತ್ತಂದ್ರೆ ನಮ್ಮ ಮನಸ್ಸು ಏಕಾಗ್ರತೆ ಆಗ್ತದೆ, ಶರೀರವು ಮನಸ್ಸು ಒಂದಾಗಬೇಕು. ವಿಶ್ರ ಈ ಎರಡೂ ಕಾಲು ಮುಂತುವರಿ ಈ ರೀತಿ ಕೈಗಳನ್ನ ಲಾಕ್ ಮಾಡಿ. ಮಾಡಿ ಹಿಂಗ ಒಂದೇ ಕಡೆ ಮಾಡು. ಹಿಂಗೆ ಬರು ಮತ್ತೆ ಹಿಂಗೆ ಹೋಗು. ನೋಡಿ ಹಿಂಗೆ ಹಿಂಗೆ ಬರು. ರಿವರ್ಸ್. ಬಜ್ಜು ವೇಟು ಎರಡು ಕಾಲನ್ನು ಹಿಂಗಾಗಲು ಮಾಡು. ಏನ್ ಮಾಡ್ಬೇಕು? ಈ ಕೈಗಳನ್ನ हमारे भक्ति साधना चैनल को सब्सक्राइब करें और सबसे पहले भजन देखने के लिए बेल आइकन दबाना ना भूलें। ಬಜ್ಜು ಕಡಿಮೆ ವೇಟ್ ಕಡಿಮೆ ಆಗ್ತೈತಿ. ಈಗ ತೋರಿ ಬ್ರಾಹ್ಮರಿ ಮಾಡೋಣ, ಶಿವ ಗರ್ಜನೆ ಮಾಡೋಣ. ತೋರಿ ಈ ಕೈ ಹಿಂಗಿರ್ಲಿ. ನೋಡಿ ಕೈಗೂ ನಾಳಿಯನ್ನು ಹೊರಗೆ ತೆಗೆದ ಜೋರಾಗಿ ಶಿವ ತಿರ್ಬೋದು. ಜೋರೆ ಈಗ ನಿಧಾನವಾಗಿ ಈಗ ಬ್ರಾಹ್ಮರಿ ಮಾಡೋಣ. ಉದ್ಗೀತ ಓಂಕಾರವನ್ನು ಮಾಡೋಣ. ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ, ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಹೇ ಪರಮಾತ್ಮ, ಹೇ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ
ನಮ್ಮೆಲ್ಲರ ಮೇಲಿರಲಿ ಎಂಬ ಮನಸ್ಸಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸುವುದು. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿ ಚಪ್ಪಾಳೆ ತಗೊಳ್ಳಿ. ಆಶಾಸನ ನಸರ ಉದ್ದವಾದ ನಗೆ ನಸರ. ಈಗ ಶಾಂತಿ ಪಾಠ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂಮಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ. ಈಗ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಎಲ್ಲರಿಗೂ ಧನ್ಯವಾದ.